ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಮಾಡ್ತೀರಾ? ರೇಷ್ಮೆ ಸೊಪ್ಪು ಕುಯ್ತಾ ಇದೆ ನೋಡಿ. ಇದೇನು ಮಾಡಿದ್ದು? ಹಾಂ, ರೇಷ್ಮೆ ಸೊಪ್ಪು ಹುಳಿಗೆ. ರೇಷ್ಮೆ. ಓಕೆ. ಇದು ಎಷ್ಟು ತಿಂಗಳಾಗುತ್ತೆ ಇದಕ್ಕೆ ಈ ಥರ ಮಾಡೋಕ್ಕೆ? ಒಂದು 60 ದಿನ ಬೇಕಾಗುತ್ತೆ. 60 ದಿನ? 60 ದಿನ. 2 ತಿಂಗಳು ಬೇಕು ಕೊಯ್ಲು ಕಟ್ ಮಾಡಿದ್ರೆ. ಕಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀರಾ? ಅದು ಉಳಿತಾವು ಹಾಕ್ತೀವಿ. ಓಕೆ. ಅದೇ ಇದು ಫಸ್ಟ್ ಇದು ಎಷ್ಟು ಎಕರೆಲಿ ಇದು ಹಾಕಿದ್ದೀರಾ? ಇದು ಒಂದು ಅರ್ಧ ಎಕರೆ ಐತೆ. ಅರ್ಧ ಎಕರೆ ಇದೆಲ್ಲ. ಇದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಇಲ್ಲ ಏನಾಗುತ್ತೆ? ಇನ್ವೆಸ್ಟ್ಮೆಂಟು ನಮಗೆ ಅಲ್ಲಿದ್ದಲ್ಲಿಗೆ ಸರಿ ಹೋಗುತ್ತೆ. 100 ಮಟ್ಟೆ ಮಡಗಿದ್ರೆ ಒಂದು 120 kg ಬೆಳ್ಕೊಬೋದು. ಒಂದು 60,000 ಬಂದರೆ ಒಂದೇ ಸಮಯ ಬರೋಲ್ಲ. 60,000 ರೇಟ್ ಆಗುತ್ತೆ. ಸೊ 1 ಎಕರೆಗೆ ಹಾಕೋಕ್ಕೆ ಎಷ್ಟಾಗುತ್ತೆ ಇನ್ವೆಸ್ಟ್ಮೆಂಟು? ಸೇಮ್ ಅರ್ಧ ಎಕರೆಗೆ ಏನಾಗುತ್ತೆ ಅಷ್ಟೇ ಆಗುತ್ತೆ. ಆಗ್ತಂಗಲ್ಲ ಆಗುತ್ತೆ. 5 ಅಡಿ 6 ಅಡಿಗೆ ಹಾಕ್ತಾರೆ. ಈಗ 3 ಅಡಿಗೆ ಹಾಕಿರೋದು ಇದು. ಎಲ್ಲ ಬರ್ತಾರೆ. ಕೂಲಿ ಆಳು ಬರ್ತಾರೆ. ಏನು ಪ್ರಶ್ನೆ ಇಲ್ಲ. ಏನಿಲ್ಲ. ಆಮೇಲೆ ಇದು ಹಾಕ್ಬಿಟ್ಟೆ 2 ತಿಂಗಳಾಗಿದ್ರೆ ಇದು ಹಂಗೆ ಕಟ್ ಮಾಡ್ತೀರಾ? ಕಟ್ ಮಾಡ್ತೀರಾ ಮತ್ತೆ ಬರುತ್ತೆ. ತಿರ್ಗಾ ಕಣ್ಣು ನೋಡಿಕೊಂಡು ಮತ್ತೆ ಬರುತ್ತೆ. ಬರುತ್ತೆ. ಓಹೋ. ಅದು ಎಷ್ಟು ದಿನ ಆಗುತ್ತೆ ಅದು ಬರುತ್ತೆ? ಈ ಕಣ್ಣು ಆಳ್ಕೊಂಡ್ರೆ ಒಂದು ವಾರ ಬೇಕು ಕಣ್ಣು ಆಳಕ್ಕೆ. ಆಮ್ಯಾಕೆ ದಿನ ಒಂದೊಂದು ಎಲೆ 2 ಹಿಂಗೆ. ಓಕೆ. ಒಂದು 60 ದಿನ ಬೇಕು ಸೊಪ್ಪು ಕಟಾವು ಮಾಡೋಕ್ಕೆ. ಕಟಾವು ಮಾಡಿ ಹಾಕೋಕ್ಕೆ ಸೊಪ್ಪಿಗೆ ಹೀಗೆ 60 ದಿನ ಬೇಕು. ಕೊಯ್ಲುಗಡ್ಡಿ ಮಾಡಿದ್ರೆ, ಬುಡ್ಸೋ ಪದ್ಧತಿ ಮಾಡಿದ್ರೆ ಒಂದು ತಿಂಗಳು ಮೇಲೆ 20 ದಿನ ಕ್ಲಿಯರ್ ಆಗುತ್ತೆ. ವಾಟ್ರ್ ಬರುತ್ತೆ. ವಾಟ್ರ್ ಐತೆ. ವಾಟರ್ ಪ್ರಾಬ್ಲಮ್ ಏನಿಲ್ಲ. ಮಳೆಗಾಲ ನಡೀತಾ ಐತೆ ಈಗ. ಬೇಸಿಗೆಗೆ ಎಲ್ಲ ಬೋರ್ಗಳೆಲ್ಲ ನಿಂತೋಗುತ್ತೆ. ಮಳೆಗಾಲದಲ್ಲಿ ಬೆಳ್ಕೊಬೋದು ಅಷ್ಟೇ. ಈ ಸಾರಿ ಮಳೆಗಳೇ ಇಲ್ಲ. ಮಳೆ ಇಲ್ಲ ಅಂದ್ರೆ ಬೋರ್ಗಳೆಲ್ಲ ಸ್ಟಾಪ್ ಆಗೋಯ್ತವೆ. ಕಷ್ಟ ಐತೆ. ಕೆರೆ ಕುಂಟೆ ತುಂಬಿದ್ರೆ ಏನು ತೊಂದರೆ ಇಲ್ಲ. ಒಂದು 4 ವರ್ಷ ಬರ್ತವೆ. ಕೆರೆ ನೀರು ಈ ಸಾರಿ ಮಳೆನೇ ಇಲ್ಲ. ಸುಮ್ಮನೆ ಧೂಮ್ರು ಅಷ್ಟೇ. ರಾಗಿ ಬೆಳೆಗೂ ಎಲ್ಲ ಒಣಗ್ತಾವಾಗಲೇ. ಕೆರೆ ನೀರಿದ್ರೆ ಬರುತ್ತೆ ಸರ್ ಇದು ನೀರು ಎಲ್ಲ ಕಡೆನೂ. ಬೇರೆ ಏನೋ ಅನಿಮಲ್ ಪ್ರಾಬ್ಲಮ್ ಏನೋ ಇದರಲ್ಲಿ ಏನಿಲ್ಲ. ಏನು ಕಷ್ಟ ಇದೆ ಇದರಲ್ಲಿ? ಈ ಥರ ಮಾಡ್ತೀರಲ್ಲ, ಈ ಪ್ಲಾಂಟ್ ಮಾಡೋಕ್ಕೆ ಏನು ಕಷ್ಟ ಬರುತ್ತೆ ನಿಮಗೆ? ಏನು ಕಷ್ಟ ಏನಿಲ್ಲ. ಮಿಷಿನರಿಗಳು ಇದ್ರೆ ಏನು ಕಷ್ಟ ನಾವೇ ಮಾಡ್ಕೋಬೋದು. ನೀವು ಒಬ್ಬರೇ ಮಾಡ್ತೀರಾ? ಏನೋ ಯಾರು ಇಲ್ಲ? ಹೆಂಗದು? ಈ ಚಾಕಿ ಸಣ್ಣ ಮರಿ ಆಯ್ತಲ್ಲ ಈಗ. ಒಂದೂವರೆ ಆದ್ರೆ ಸಾಕು ಈಗ. ನಾಳಿಕೆನೇನ ಇಷ್ಟು ಕುಯ್ಕೊಂಡ್ರೆ ನಾಳಿಕೆನೆ. ಸಣ್ಣ ಮರಿ ಐತೆ. ನಾಳೆಗೆ ಹಾಲು ಬರ್ತಾರ? ನಾಳಿಗೂ ಇಲ್ಲ, ಇನ್ನೂ ಒಂದು ವಾರ ಬೇಕು. ಹಾಂ. ಆಮೇಶು ಜರ್ನಿ ಒಂದು ಸೊಪ್ಪು ಗಂಟೆ ನಾವೇ ಮೇಯಿಸ್ಕೊತೀವಿ. ಆಮ್ಯಾಕೆ ಬರ್ತಾರೆ ಕುಯ್ಯೋಕ್ಕೆ ಎಲ್ಲ ಬರ್ತಾರೆ. ಎಷ್ಟು ಜನ ಬರ್ತಾರೆ? ಒಂದು 3 ಜನ ಬರ್ತಾರೆ. 3 ಜನ ಬಂದು ಓಕೆ. 3 ಜನ ಬಂದರೆ ಆಮೇಲೆ ಇದು ಒನ್ ಡೇಲಿ ತೆಗಿಸ್ಬಿಡ್ತೀರಾ ಇಲ್ಲ ಎಷ್ಟು? ನಾವು ಹುಳ ತಗೊಂಡಂಗೆ ಎಷ್ಟು ಮಟ್ಟಿಗೆ ಮೆಸುತ್ತೋ ಅಷ್ಟು ದಿನಕ್ಕೆ. ಸ್ಟಾರ್ಟಿಂಗು ಜರ್ನಿ ಇದ್ದಾಗ ಒಂದು 6 7 ದಿನ 2 ಎಷ್ಟು ಆಗುತ್ತೆ. ಹೆಚ್ಚಿಗೆ ಆದಂಗೆ ಹೋಗುತ್ತಾ ಇದು. ಆಮ್ಯಾಗ 12 ದಿನ 15 ಬೇಕು. ಒಂದು 3 ದಿನ. ಯಾಕೆ ಕಟ್ ಮಾಡ್ತೀರಾ? ಯಾಕೆ ಕತ್ತರಲ್ಲಿ ಕಟ್ ಮಾಡ್ತೀರಾ? ಯಾಕೆ ಅದು ಕೊಟ್ಟೆಲ್ಲ ಕಟ್ ಮಾಡಿ ಚೆನ್ನಾಗಿ ಬರುತ್ತೆ. ಕೈಲಿ ಬರೋದಲ್ಲ, ಕುಡ್ಲಲ್ಲಿ ಎಲ್ಲ ಒಂಥರ ಚೂಪ್ ಹೋಗುತ್ತೆ. ಇದು ಸಮವಾಗಿ ಬರುತ್ತೆ ನೋಡಿ, ಕೈಗೆ ಹೊಡೆಯಲ್ಲ. ಇದರೆಲ್ಲ ಕ್ಲೀನಾಗಿ ಬರುತ್ತೆ. ಇದೆಲ್ಲ ಎಲೆಗಳೆಲ್ಲ ಬಿಡಿಸ್ಬೇಕು. ಇನ್ನೊಂದು 2 ದಿನ ಮುಗ್ಗು ಇದಾಗಬೇಕು. ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಬರುತ್ತೆ. ತಿರ್ಗಾ ಬರುತ್ತೆ. ಇದು ಫರ್ಟಿಲೈಸರ್ ಹಾಕ್ತೀವಲ್ಲ, ಫರ್ಟಿಲೈಸರ್. ಎಷ್ಟು ಇಯರ್ ಪ್ಲಾಂಟ್ ಇದು? ಎಷ್ಟು ಇಯರ್ ಇದು ಹಾಕಿ? ಸುಮಾರು ಒಂದು 10 ವರ್ಷ ಆಗಿರ್ಬೇಕು. 10 ವರ್ಷ ಇರಬೇಕಾ? ಹಾಂ, 10 ವರ್ಷ ಆಯಿತು. ಕುಯ್ತಾ ಇರ್ತೀವಿ ವರ್ಷಕ್ಕೆ ಒಂದೊಂದ್ಸರಿ. 10 ವರ್ಷ ಆಯ್ತಾ? ಹಾಂ, ಕುಯ್ತಾ ಇರ್ತೀವಲ್ಲ. ಈಗ ಇಲ್ಲಿ ಕುಯ್ತೀವಿ. ಕೂದ್ಬಿಟ್ಟು ಗೊಬ್ಬರ ಹೊಡೆಸಿ ಉಳುಮೆ ಮಾಡಿ ಇದು ಮಾಡೋದು. 10 ವರ್ಷ ಆಯ್ತು. 10 ವರ್ಷ ಇನ್ನೂ ಇರುತ್ತೆ. 20 ವರ್ಷ 2008 ಹಾಕಿರೋದು ಇದು. ಹೌದಾ? ಹಾಂ. ಈ ಹಳೆ ಕಡ್ಡಿ ನೋಡಿ. ಹಳೆ ಕಡ್ಡಿ. ಆ ಲೈನ್ ಅಲ್ಲ, ಹಳೆ ಕಡ್ಡಿ. 10 ವರ್ಷ ನೀವೇ ಮಾಡ್ತೀರಾ? ಹಾಂ. ಇದು
10 ವರ್ಷ ಇದು ಸೇಮ್ ಪ್ಲಾಂಟೇ ಮಾಡ್ತೀರಾ ನೀವು? ಸೇಮ್ ಇದೇನೆ. ಯಾಕೆ ಬೇರೆ ಯಾವುದು ಮಾಡಿಲ್ಲ? ನಮ್ಗೆ ಇದೇನೆ ಆಯ್ತಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗೈತೆ ಇಲ್ಲಿ. ಎಲ್ಲ ಮಾರ್ಕೆಟಿಂಗ್ ಅಂತ ಅವರೇ ಬರ್ತಾರಾ? ಇಲ್ಲ, ನಾವೇ ಹೋಗ್ಬೇಕು. ಅವರು ಬರ್ತಾರೆ, ನಾವು ಹೋಗ್ಬೇಕು. ನಮ್ಮ ರೈಟ್ ಸಿಕ್ಕಿದ್ರೆ ಇಲ್ಲೇ ಕೊಡ್ತೀವಿ, ಇಲ್ಲಾಂದರೆ ಮಾರ್ಕೆಟಿಂಗ್ ಹೋಗ್ತೀವಿ. ನಮಗೆ ಬೇಕಂದ್ರೆ ನೀವು ಹೋಗ್ಬೇಕು, ಇಲ್ಲಾಂದರೆ ಅವರೇ ಬರ್ತಾರೆ. ರೇಟ್ ಎಲ್ಲ ಹೆಂಗೆ ಕರೆಕ್ಟಾಗಿ ಕುಡಿಸ್ತಾರಾ? ಇಲ್ಲ ರೈಟ್ಗಳು ಏನು ರೈಟ್ ಗೂಡಿದ್ದಂಗೆ ಮಾಲು. ರೇಟ್ ಅದು ಸಾಕಾ ನಿಮಗೆ ರೇಟಲ್ಲ? ಸಾಕು, ಈಗಿನ ಆವ್ರೇಜ್ಗೆ ಸಾಕು. 600 ರೂಪಾಯಿ ಐತೆ. ಲಾಸಾ ಪ್ರಾಫಿಟಾ ನಿಮಗೆ? ಇದು ಲಾಸು ಅಂತ ಹೇಳೋಕ್ಕಲ್ಲ, ಪ್ರಾಫಿಟು ಅಂತಲೂ ಹೇಳೋಕ್ಕಾಗಲ್ಲ. ಬರುತ್ತೆ. ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಇದ್ರೆ ಸಂಪಾದನೆ ಏನಿಲ್ಲ. ಅವತ್ತು ಬೇರೆ ಹತ್ರ ಹೋಗಿ ಮಾಡೋದಕ್ಕಿಂತ ಕೂಲಿ ನಾವು ಸ್ವಂತ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ನಿಮ್ಮ ಫ್ಯಾಮಿಲಿಗೆ ಎಲ್ಲ ಸರುತ್ತೆ. ಅಷ್ಟೇ ಫಾರ್ಮರೇ ನೀವು ಫಾರ್ಮರೇ ಬೇರೆ ಏನು ಇದು ತಬ್ಬರೆ ಬೇರೆ ಏನು ಪ್ರಾಬ್ಲಮ್ ಬರಲಿಲ್ವಾ ನಿಮಗೆ? ಅಷ್ಟೇ ಫಾರ್ಮರ್ಗೆ ಏನಿಲ್ಲ. ರಾಗಿ ಬೆಳೆ ಹಾಕಿದ್ದೀವಿ. ರಾಗಿ ಬೆಳೆ. ಪ್ರಾಬ್ಲಮ್ ಏನು ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ. ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಇಲ್ವಾ? ವಾಟರ್ ಪ್ರಾಬ್ಲಮ್ ಐತೆ. ಮಳೆಗಾಲ ಇಲ್ಲ ಈ ಸಾರಿ. ನಿಮ್ದು ಬೋರಾ ಇಲ್ಲ? ಬೋರ್ ಐತೆ. ಎಷ್ಟು ಫೀಟ್? ಒಂದು 610 ಫೀಟ್. 610 ಫೀಟ್. ಓಕೆ. ವಾಟರ್ ಇರುತ್ತೆ. ಮಳೆಗಾಲ ಇದ್ದಾಗ ಬರುತ್ತೆ ಸರ್. ಮಳೆ ಕಡಿಮೆ ಆಯಿತು, ಇನ್ನು ಬರೋ ಸರಿ ನಿತ್ಯ ಹೋಯ್ತಾವ ಏನೋ. ಯುಗಾದಿ, ಡಿಸೆಂಬರ್, ನೆಕ್ಸ್ಟ್ ಮಂತು ಮಾರ್ಚ್, ಏಪ್ರಿಲ್ಗೆಲ್ಲ ನಿತ್ಯ ಹೋಗ್ಬೋದು ಮಳೆ ಇಲ್ಲ ಅಂದರೆ. ಕರೆಂಟ್ ಫ್ರೀಯಾ? ಇಲ್ಲ ಕರೆಂಟ್ ಫ್ರೀ. ಎಷ್ಟು ಗಂಟೆ ಟು ಎಷ್ಟು ಗಂಟೆ ಬರುತ್ತೆ? 7 ಅವರ್ 7 ಅವರ್. ಮಾರ್ನಿಂಗ್ 8 o'clock. ಈಗ 9 o'clock ಬಂದೈತೆ. 4 ಗಂಟೆಗೆ ಹೋಗುತ್ತೆ. 4 o'clock ಹೋಗ್ಬಿಟ್ಟತೆ. ನೈಟು ಮಾಮೂಲಿ ಸಿಂಗಲ್ ಫೇಸು 6 ಗಂಟೆಗೆ ಕೊರುತ್ತಾರೆ ತೋಟದ ಲೈನ್. ಊರಿಗೆಲ್ಲ 24 hour ಇರುತ್ತೆ. ನಿಮಗೆ ಓಕೆ. ಈಗ ಕಟ್ ಮಾಡ್ತೀರಲ್ಲ ಇದು ಕಟ್ಟರಲ್ಲಿ ಕಂಟಿನ್ಯೂಸ್ಲಿ ಕಟ್ ಮಾಡ್ತೀರಾ? ನಿನಗೆ ಪೈನ್ ಏನು ಬರಲ್ವಾ? ಇದು ರೂಢಿ ಆಗೈತೆ. ಹೌದಾ? ನಾವು ಎಷ್ಟೋರೆ ಒಂದೊಂದರೆ ಅಷ್ಟೇ ಕುಯ್ಯೋದು. ಎಷ್ಟು ಟೈಮ್ ನೀವು? ಓಕೆ, ನಿಮ್ಮ ಇಷ್ಟ. ನಮ್ಮ ಇಷ್ಟ ಎಷ್ಟಾರ ಮಾಡ್ಬೋದು. ಇಷ್ಟೇ ಆಮೇಲೆ ಬಿಟ್ಬಿಟ್ಟು ಹೋಗ್ತೀರಾ? ಇಷ್ಟೇ ಅಂತ ಏನಿಲ್ಲ, ಮಾಡಲೇಬೇಕು. ಇದು ವಿಷಯ ಇದು ಬೆಳೆಗೆ ಮಾಡಲೇಬೇಕು. ಮಾಡಲೇಬೇಕು 1 hour ಎಕ್ಸ್ಟ್ರಾ. ಅದನ್ನು ಫಿನಿಶ್ ಮಾಡಬೇಕು ಆ ಟೈಮಲ್ಲಿ ಅಷ್ಟೇ. ಆಮೇಲೆ ಅವರು ಎಲ್ಲ ಬಂದ್ರಣ ಅವರು ಸಿಸರಲ್ಲಿ ಕಟ್ ಮಾಡಿದ್ರು. ಸೆನ್ಸರಲ್ಲಿ ಮಾಡ್ತಾರಾ? ಓಕೆ. ಇದು 10 ವರ್ಷ ಕಟ್ಟರಲ್ಲಿ ಕಟ್ ಮಾಡಿರ್ತೀರಾ? 10 ವರ್ಷ ಕುಡ್ಲಲ್ಲಿ ಮುಚ್ಚಲು ಮಾಡ್ಬೋದು. ನಮ್ಗೆ ಫ್ರೀ ಇರ್ತದಲ್ವಾ, ಕಟ್ ಮಾಡ್ಕೊ ಹೋಯ್ತಾ ಇರ್ಬೋದು ಅಂತ. ಇನ್ನೇನಿಲ್ಲ. 10 ವರ್ಷ ಹಿಂಗೆ ಈ ಥರ ಮಾಡ್ತೀರಾ? ಇಲ್ಲ ಬೇರೆ ಇಲ್ಲ, ಇದೇ ಥರ 10 ವರ್ಷಕ್ಕೆ ಹಿಂಗೆ ಮಾಡ್ತೀವಿ. ವರ್ಷನೂ ಕಟಾವು ಮಾಡ್ತೀವಿ. ಇದಕ್ಕೆ ಈ ಲೆವೆಲ್ಗೆ ಕಟಾವು ಮಾಡಿ ಗೊಬ್ಬರ ಹಾಕಿ ಉಳುಮೆ ಮಾಡ್ತೀವಿ. ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಹಂಗೆ ಬರಲ್ಲ. ಕೊಟ್ಟಿಗೆ ಗೊಬ್ಬರ ನೋಡಿ. ಕೊಟ್ಟಿಗೆ ಗೊಬ್ಬರ 3 ಟ್ರ್ಯಾಕ್ಟರ್ 4 ಟ್ರ್ಯಾಕ್ಟರ್ ಒಂದೊಂದು ಪಾದಿ ಹೊಡಿಬೇಕು. ಟ್ರ್ಯಾಕ್ಟ್ರಲ್ಲೇ ಹೊಡ್ಸೋದು ಈ ಕಡೆ. ಗೊಬ್ಬರ ದನಿನ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅದೇ ಹೆಂಗೆ ಟ್ರ್ಯಾಕ್ಟ್ರಲ್ಲಿ ಹೊಡಿಬೋದಾ? ಟ್ರ್ಯಾಕ್ಟ್ರಲ್ಲೇ ಹೊಡ್ಸೋದು. ಇದೇ ತೆಂಗಿನ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ, ಹಸುಗಳ ಗೊಬ್ಬರ. ಇದೆ ಈ ಥರ ಡಾರ್ಕ್ ಆಗಿದೆ ಅಲ್ಲ, ಪಕ್ಕದಲ್ಲಿ ಇದೆ. ಡಾರ್ಕ್ ಆಗಿದೆ ನೋಡಿದ್ರ. ಇನ್ನು ಏನು ಸ್ನ್ಯಾಕ್ಸ್ ಇದೆಲ್ಲ ಇರ್ತವೆ. ಬೈಲ ಇದ್ದೇ ಇರ್ತವೆ. ಕೇರ್ಫುಲಿ ಮಾಡ್ಬೇಕಷ್ಟೇ. ಅದೆಲ್ಲ ಹೆಂಗೆ ಫೇಸ್ ಮಾಡ್ತೀರಾ ನೀವು? ಏನೋ ಯಾವತ್ತೂ ಸಿಕ್ಕಿಲ್ಲ. ಇರ್ತವೆ, ಏನೋ ಪ್ರಶ್ನೆ ಇಲ್ಲ. ಇದು ಇರ್ತವೆ ಸ್ನ್ಯಾಕ್ಸ್ ಇರ್ತಾವಲ್ಲ. ಕೇರ್ಫುಲಿ ಮಾಡ್ಬೇಕು. ಹೇಳೋಕ್ಕಾಗಲ್ಲ ಯಾವ ಟೈಮ್ ಏನೇನು ಆಗುತ್ತೋ. ಇಲ್ಲೇ ಇರ್ತವೆ ಅಂತ ಹೇಳೋಕ್ಕಾಗಲ್ವಲ್ಲ. ಯಾವ ಪ್ಲಾಂಟ್ ಮಾಡಿದ್ರಲ್ಲ ನಮಗೆ ಸೇಫ್ಟಿ ಬೇಕು. ಕೇರ್ಲೆಸ್ ಮಾಡ್ಬೋದು. ಕೇರ್ಲೆಸ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅದೇ ಫಾರ್ಮರು. ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಾರ್ಮರ್ ಕಷ್ಟ ಯಾವುದು ಹಂಗೆ ಬರಲ್ಲ ಸರ್. ಇದು ಕಷ್ಟಪಟ್ರೇನೆ ಮಾಡಿದ್ರೆ ಮಾತ್ರನೇ ಬರುತ್ತೆ. ರೈತ ಆದಮೇಲೆ ಕಷ್ಟಪಡಲೇಬೇಕಲ್ಲ. ಓಕೆ. ಇವಾಗ ಹೆಂಗ ಮಾಡ್ತೀರಾ? ಇನ್ನೂ 10 ವರ್ಷ ಹೋದ್ರೆ ಏನು ಮಾಡ್ತೀಯಾ ಸೇಮ್? ನಮ್ಮ ಶಕ್ತಿ ಇರೋ ಗಂಟ ಮಾಡೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ.
ಓಕೆ ನಿಮ್ಮ ಲೈಫ್ ಫುಲ್ ಟೈಮ್ ನೀವು ಮಾಡ್ಕೊಂಡೇ ಇದ್ದೀರಾ? ಆವಾಗಿಂದ ಮಾಡ್ತಾನೆ ಇದೆ. ಇದು ಮಾರ್ಕೆಟಿಂಗ್ ಇದು ಮಾರ್ಕೆಟಿಂಗ್ ಅಂತ ಇದು ಮಾರ್ಕೆಟಿಂಗ್ ಸೆಕ್ಷನ್ ಏನದು ಹಿಂಗೆ ಇದು ಕಟ್ ಮಾಡಿಬಿಟ್ರೆ ಆಮೇಲೆ ಎಲ್ಲ ಬಂದು ನೀವು ರೆಡಿ ಮಾಡಿಬಿಟ್ರೆ ಮಾರ್ಕೆಟಿಂಗ್ ಹಿಂಗೆ ಅವರು ಬಂದು ಏನು ಡೈರೆಕ್ಟ್ಲಿ ನೀವು ಕಾಲ್ ಮಾಡ್ತೀರಾ ಅಲ್ಲ ಅವರೇ ಬರ್ತಾರಾ? ನಾವೇ ಹೋಗ್ಬೇಕು. ಡೈಲಿ ಇರುತ್ತೆ ಗೌರ್ಮೆಂಟು ಫ್ಯಾಕ್ಟ್ರಿ ಐತೆ ರಾಮನಗರ. ಈ ಫ್ಯಾಕ್ಟ್ರಿಲಿ ಹೋಗಿ ಆ್ಯಕ್ಷನ್ 10 ಗಂಟೆ ಆ್ಯಕ್ಷನ್ ಕೂಗ್ತಾರೆ, ಆವಾಗ ಬಿಟ್ಬಿಟ್ಟು ಬರ್ತಾ ಇರೋದು. ಓಹೋ ಹೌದಾ? ಹಾಂ. ಓಕೆ ಓಕೆ ಓಕೆ. ಸೊ ಇದು 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 ಎಲ್ಲರೂ ಮಾಡ್ಬೋದಾ? ಇದು ಏನು ಪ್ರಶ್ನೆ ಇಲ್ಲ? ಏನಿಲ್ಲ, ಎಲ್ಲರೂ ಮಾಡ್ಬೋದು. ಮತ್ತೆ ಅನಿಮಲ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಲ್ಲ ಬರ್ತವೆ, ಎಲ್ಲೆಲ್ಲಿ ಇದ್ದಾವ ಬೈಲ ಬರ್ತೇವಲ್ಲ ಅನಿಮಲ್ಸ್ಗಳು. ಎಲಿಫೆಂಟ್ ಎಲ್ಲ ಬರುತ್ತೆ. ಯಾವಾಗ ನೈಟ್ಗಳೆಲ್ಲಿ ಬರುತ್ತೆ, ಆಗ್ಲೆಲ್ಲ ಬರುತ್ತೆ. ನೈಟ್ ಯಾರು ಗೊತ್ತು. ಹಂದಿಗಳು ಅದು ಬರುತ್ತೆ. ಪೋರ್ಕ್ ಅವು ಬರುತ್ತೆ. ಬರುತ್ತೆ. ಎಲ್ಲಾನು ನೋಡ್ಬೇಕಲ್ಲ? ಎಲ್ಲ ನೋಡಬೇಕು. ಹಂದಿಗಳು ಪೋರ್ಕ್ ಇದೇನು ಯೂಸ್ ಇಲ್ಲ, ಮೆಕ್ಕೆಜೋಳ ಹಾಕಿದ್ರೆ ಅದೆಲ್ಲ ತಿಂದಾಗುತ್ತೆ. ಸೊ ಫಾರ್ಮರ್ ಏನು ಮಾಡಿದ್ರೂ ಅದು ಕಷ್ಟ ಇರುತ್ತೆ. ಕಷ್ಟನೇ, ಯಾವುದೋ ನೆಮ್ಮದಿ ಅನ್ನೋದು ಇರಲ್ಲ. ಕಷ್ಟ ಮಾಡಬೇಕು. ಹಾಂ. ಸೊ ಫಾರ್ಮರ್ಗೆ ಅದೇ ಇದೆ. ಅದು ಏನದು ಹೋಲ್ಸ್ ಇದೆಲ್ಲ ಅದ್ರಲ್ಲಿ ಏನದು ಫೋರ್ಕಾ? ಯಾವುದು? ಬ್ಯಾಕ್ ಸೈಡ್ ಇದೆಲ್ಲ ಹೋಲ್ಸ್, ಬ್ಯಾಕ್ ಸೈಡ್ ಇದಾ? ಅದು ಅಲ್ಲಿ ನೋಡಿ, ಅಲ್ಲಿ ನೋಡಿ ಕೆಳಗಡೆ. ಹಾಂ, ಇದು ಇಲಿಗಳು ಓಹೋ, ಇಲಿಗಳು ತೋಡ್ತವೆ ನೋಡಿ. ಅದೇನೆ ಅದು ಮದುವೆ ಮಾಡಿದೆ. ಹಾಂ, ಅದೇ ಇಲಿಗಳು ತೋಡೋದು. ಇಲಿಗಳು ಬಂದ್ರೆ ಏನೋ ಪ್ರಶ್ನೆ ಇಲ್ವಾ? ಏನಿಲ್ಲ, ಹಾಂ, ಇಲಿಗಳಿಗೆ ಏನು ತೊಂದರೆ ಇಲ್ಲ. ಏನು ಮಾಡೋದಿಲ್ಲ. ಅವೇನು ಒಳಗಡೆ ಸೇರ್ಕೋತವೆ. ನಮ್ಮ ನೋಡಿದ್ರೆ ಓಡೋಯ್ತವೆ ಅವು. ಇದು ಒಂದು ಇದು ಲೀಫೆ ಇದು ತಿಂತಾ ಇದು ಕವು ತಿನ್ನುತ್ತೆ. ಕವು ಆಮೇಲೆ ಆಡು ಮೇಕೆ ಎಲ್ಲ ತಿನ್ನುತ್ತೆ. ಇದು ನಾವು ಹೆಚ್ಚಿಗೆ ಕೊಡಲ್ಲ, ಇದನ್ನ ಕೊಡಲ್ಲ. ಏನಿದ್ರೆ ಕೇಳ್ತಾರಲ್ಲ, ನಾವು ಕೊಡಲ್ಲ ಅಷ್ಟೇ. ಕೊಡಲ್ಲ, ಯಾರು ಹಾಕಡ್ರ ಇದು ಕೊಡಬೇಡ್ದ. ಒಂದು ಟೈಮು ಕೊಡ್ಬೋದು ಅಷ್ಟೇ. ಏನಾಗಲ್ಲ, ಬಟ್ ಒನ್ ಟೈಮ್ ಕೊಡ್ಬೋದು. ಡೈಲಿ ಕೊಡ್ಬೋದು, ಒನ್ ಟೈಮ್ ಮಾತ್ರ. ಓಕೆ ಓಕೆ. ಡೈಲಿ ಕೊಟ್ಟರಲ್ಲ ಏನಾಗಲ್ಲ, ಬಟ್ ಕೊಡ್ಬೋದು, ಏನಾಗಲ್ಲ. ಇದು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರಲ್ಲ? ಹಾಂ, ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ನೀವೇ ಡೈರೆಕ್ಟ್ ಮಾಡಿಲ್ವಾ? ನಾವು ಡೈರೆಕ್ಟ್ ಮಾಡ್ಬೋದು. ಬಿಗ್ ಸೈಜ್ ಲ್ಯಾಂಡ್ ಬೇಕಾ? ದೊಡ್ಡ ಲ್ಯಾಂಡ್ ಬೇಕಾ? ಏನಿಲ್ಲ, ಡೈರೆಕ್ಟ್ಲಿ ಮಾಡ್ಬೋದು ಅಂದ್ರೆ ಮಾಡ್ಬೋದು ಅಷ್ಟೇ. ಏನು ಪ್ರಶ್ನೆ ಇಲ್ಲ. ಇವಾಗ ಸ್ಕೂಲೆಲ್ಲ ಹೋಗಿದ್ದೀರಾ? ಸ್ಕೂಲ್ ಕಾಲೇಜೆಲ್ಲ ಹೋಗಿದ್ದೀರಾ? ಸ್ಕೂಲ್ ಮಾತ್ರ ಹೋಗಿದೆ. ಓಕೆ. ಆಮೇಲೆ ಸ್ಕೂಲ್ ಹೋಗ್ಬಿಟ್ಟು ಆಮೇಲೆ ಹಿಂಗೆ ಫಾರ್ಮರ್ಗೆ ಎಷ್ಟು ಇಂಟ್ರೆಸ್ಟ್ ಹೆಂಗೆ ಬಂತು? ನಾವು ಫಾರ್ಮರ್ ಅವಾಗಿಂದ ಫಾರ್ಮರ್. ನಮ್ಮ ತಂದೆ ತಾಯಿ ಫಾರ್ಮರಾ? ಹಾಂ, ಗಾಡಿ ಫಾರ್ಮರ್, ಅದಕ್ಕೆ ನೀವು ಫಾರ್ಮರ್. ಹಾಂ. ಓಕೆ. ಫಾರ್ಮರ್ ಗುಡ್ ಫಾರ್ಮರ್ ಆ್ಯಕ್ಚುಲಿ. ಏನು ಫ್ಯೂಚರಲ್ಲಿ ಈ ಫಾರ್ಮಿಂಗ್ ಹೆಂಗಿದೆ? ಹಿಂಗೆ ಕರ್ನಾಟಕ ಸ್ಟೇಟಲ್ಲಿ ಫಾರ್ಮರ್ ಫಾರ್ಮಿಂಗ್ ಹೆಂಗಿದೆ ಅಂತ ಐಡಿಯಾ ಇದಾ ನಿಮಗೆ? ಅದ್ರ ಬಗ್ಗೆ ಐಡಿಯಾ ಏನಿಲ್ಲ ಸರ್. ಅದು ಫಾರ್ಮರ್ ನಾವು ರೇಷ್ಮೆ ಒಂದು ಬೆಳೀತಾ ಇದೀವಿ ಅಷ್ಟೇ. ಚೇಂಜ್ ಆಗುತ್ತಾ ಇಲ್ಲ ಹಂಗೆ ಇರುತ್ತಾ? ಚೇಂಜ್ ಆಗುತ್ತೆ, ಡೇ ಬೈ ಡೇ ಚೇಂಜ್ ಆಗುತ್ತೆ. ಹಾಂ. ಓಕೆ ಓಕೆ. ನಮ್ಗೆ ಏನಾದ್ರು ಬೇಕಂದ್ರೆ ನಾವು ಹಾಕ್ಬೋದು. ಹಾಂ, ಹಾಕ್ಬೋದು. ಓಕೆ ಓಕೆ. ಇದೇನು ಅಲ್ಲ, ಏನಾರು ಹಾಕ್ಬೋದು. ಓಕೆ. ನೀವೇನು ಸರ್? ಯುವರ್ ನೇಮ್? ಮುತ್ತರಾಜ್. ಓಕೆ. Thank you so much. You are talking very well. Actually, you tell everything about this clearly and detailedly. So thank you so much. And also, you will get your business grow very high level. Okay. Thank you so much. Thanks.